ಸಮಾಧಾನ ಆಯ್ತಾ? ಸಮಾಧಾನ ಆಯ್ತಾ ನಿಮ್ಗೆ? ನಿಮ್ಮಿಬ್ರು ದರ್ಶನದಿಂದ ಎಂತ ಗಂಡಾತ್ರ ನನ್ ಕುತ್ಕಕ್ ಬಂದಿತ್ತು ಅಂತ ಗೊತ್ತಾ ನಿಮ್ಗೆ? ಅಲ್ಲ ರೀ, ಇವಾಗ ಏನಾಯ್ತು ಅಂತ ಹೀಗಾಡ್ತಾ ಇದ್ದೀರಾ? ಮುಚ್ಚು ಬಾಯಿ. ಇನ್ನೇನಾಗ್ಬೇಕಾಗಿತ್ತು? ಸಮಸ್ಯೆ ಆಳ ಆಗಲ್ಲ ಏನು ಅಂತ ಗೊತ್ತೇ ಅಂದ್ರೆ ನಿಮ್ಗೆ ಊರಿನ ಜನಗಳು ಕಣ್ಣೊರ್ಸಕ್ ಹೋಗ್ತೀರಾ. ಇದರಿಂದ ಗಂಡನಿಗೆ ಏನ್ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾ ನಿನಗೆ? ಅಲ್ಲ, ಅದು ಏನದು ಇದು? ನೀವಿಬ್ರು ನನ್ ಮಾತು ಕೇಳಲ್ಲ, ಅದೇ ಸಮಸ್ಯೆ ಆಗಿರೋದು ನನಗೆ. ಆ ಮನುಷ್ಯ ಮನೆಯೆಲ್ಲ ಜಾಲಾಡ್ಬೇಕಾದ್ರೆ ಆ ಕುಂಟ ಕೇಶವ ಅವನ್ ಕೈಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ ನಿಮ್ಗೆ? ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಏನ್ ಸಂಬಂಧನ? ಅಯ್ಯಮ್ಮ, ನಾನೊಂದು ಫೋನ್ ಮಾಡಿದ್ರೆ ಇಡೀ ಪೊಲೀಸ್ ಸ್ಟೇಷನ್ ಇಲ್ಲಿಗೆ ಬರ್ತದೆ ಅಂದ್ಲು. ಆಗೊಂದ್ ವೇಳೆ ಪೊಲೀಸ್ ಬಂದಿದ್ರೆ ನನ್ ಮರ್ಯಾದೆ ಏನಾಗ್ತಿತ್ತು? ಏನೋ ನಾನ್ ಸ್ವಲ್ಪ ತಲೆ ಉಪಯೋಗಿಸಿದ್ಗೆ ಎಲ್ಲ ಸರಿ ಹೋಯ್ತು. ಇಷ್ಟು ವರ್ಷ ನಾನು ಕಾಪಾಡ್ಕೊಂಡ್ ಬಂದಿರೋ ಮರ್ಯಾದೆ ಏನಾಗ್ಬೇಕಾಗಿತ್ತು? ಇದೆಲ್ಲ ಯಾಕೆ ಅರ್ಥವಾಗಲ್ಲ ನಿಮ್ಗೆ? ಅದು ಏನ ಅದು ನಾನು ಹೇಳೋದನ್ನ ನೀವಿಬ್ರು ಯಾಕೆ ಕೇಳಲ್ಲ? ನಾನೇನ್ ಮಾಡ್ಬೇಡ ಅಂತ ಹೇಳ್ತೀನೋ ಅದನ್ನೇ ಮಾಡ್ತೀರಾ. ಆಮೇಲೆ ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾನೆ ಇರ್ತೀರಾ. ಇನ್ನೊಂದ್ಸಲ ಈಗ ಮಾಡಿದ್ರೆ ಅಷ್ಟೇ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನೀವ್ ಇಷ್ಟ ಬಂದಂಗ್ ಮಾಡಿದ್ರೆ ನಾನು ಬೇರೆ ತರನೇ ಉತ್ತರ ಕೊಡ್ಬೇಕಾಯ್ತದೆ. ನಡೀರಿ ಇಲ್ಲಿಂದ. ಅಲ್ಲ ರೀ, ಕೇಶವನ್ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನಿಮ್ಗೆ? ಅವನ್ ಏನ್ ಮಾಡಿದಾನ ಅಂತದ್ ನಿಮ್ಗೆ? ಅದೆಲ್ಲ ನಿನಗೆ ಅಗತ್ಯ ಇಲ್ದಿರೋ ವಿಷಯ. ನೀನ್ ನನ್ನ ಹೆಂಡತಿ, ಇವಳು ನನ್ನ ಮಗಳು ಅಷ್ಟೇ. ಈ ಮನೆ ನೋಡ್ಕೊಂಡಿರೋದು ಅಷ್ಟೇ ನಿಮ್ ಜವಾಬ್ದಾರಿ. ಇದಕ್ಕಿಂತ ಜಾಸ್ತಿ ಯೋಚನೆ ಮಾಡಕ್ ನೋಡಿದ್ರೆ ಗೊತ್ತಲ್ಲ. ಅಲ್ಲ ರೀ, ಅದು ಹೇಳಿದ್ ಕೇಳಿಸ್ಲಿಲ್ವಾ? ನೋಡು, ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ. ಇನ್ನೊಂದ್ಸಲ ಕೇಶವನಿಗೆ ಸಹಾಯ ಮಾಡಕ್ ನೋಡಿದ್ರೆ ನಿಮ್ಮಿಬ್ಬರದು ಕಾಲ್ ಮುರಿದು ಕೈ ಕೊಡ್ತೀನಿ. ಇಲ್ಲಿಂದ ಬಂದ್ರ ಬಿರ್ಬಿರ್ರೆ. ಆ ಕುಂಟ ಏನ್ ಮಾಡ್ತಾವನೋ? ತೋಟದ ಮೇಲೆ ಕೂಡಾಕಿದೀನಿ. ನಡಿ. ಹಾ ಡ್ಯಾಡ್, ಏನು ಪ್ರಾಬ್ಲಮ್ ಇಲ್ಲ. ಅಕ್ಕನೂ ಆರಾಮಾಗಿದ್ದಾಳೆ. ಇನ್ನೂ ಪೂರ್ತಿಯಾಗಿ ಸರಿ ಹೋಗಿಲ್ಲ, ಬಟ್ ಆದಷ್ಟು ಬೇಗ ಸರಿ ಹೋಗ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಯಾ ಡ್ಯಾಡ್, ಸರಿ, ನಾನ್ ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ರಾಕೇಶ, ನಿನ್ಗೆ ಆಫೀಸಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಇಲ್ಲ ಅಲ್ವಾ? ಅಲ್ಲ ಭೈರವಿ, ಆಫೀಸೇ ನಮ್ಮ ಅಪ್ಪಂದ. ಇಡೀ ಪ್ರಪಂಚದಲ್ಲಿ ನಾನೊಬ್ಬ ಹುಲು ಮಾನವ ಹೇಗೋ, ನಮ್ಮ ಆಫೀಸಲ್ಲಿ ನಾನೊಬ್ಬ ಆರ್ಡಿನರಿ ಎಂಪ್ಲಾಯ್ ಅಷ್ಟೇ. ನನ್ಗೇನು ಅಂತ ಕೆಲ್ಸ ಎಲ್ಲ ವಿರಾಟ್ ಸರ್ ನೋಡ್ಕೋತಾರೆ. ಬಟ್ ವಿರಾಟ್ ಅವ್ರೀಗ ಅಥರ್ವನ್ ಹುಡ್ಕೋದ್ರಲ್ಲಿ ಬ್ಯುಸಿ ಆಗಿದಾರಲ್ಲ. ಪಾಪ, ಅವ್ರು ಅದೆಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೋ ಏನೋ. ಹಾ ರಾಕೇಶ್, ಆದ್ರೂ ಪರವಾಗಿಲ್ಲ. ಈಗ ನೋವು, ಟೆನ್ಷನ್, ಬೇಜಾರಾದ್ರೂ ಮುಂದೆ ಖುಷಿನೇ ತಾನೆ. ನಾವು ಮಾಡ್ತಿರೋ ಕೆಲ್ಸದಿಂದ ಆ ಕ್ಷಣ ಅಥವಾ ಸ್ವಲ್ಪ ದಿನಗಳವರೆಗೂ ಇನ್ನೊಬ್ರಿಗೆ ನೋವಾದ್ರೂ ನಮ್ ಕೆಲ್ಸದಿಂದ ಒಂದ್ ಒಳ್ಳೆ ಉದ್ದೇಶ ಇದೆ. ಸೊ ಗಿಲ್ಟ್ ಫೀಲ್ ಆಗೋ ಅಗತ್ಯ ಇಲ್ಲ. ಹೌದು ಭೈರವಿ, ನೀನ್ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ಆದ್ರೆ ಅಥರ್ವ ಸರ್ ಈಗ ಹೇಗಿದ್ರು ಹುಷಾರಾಗಿದ್ದಾರಲ್ವಾ? ಅವ್ರಿಗೆ ಹೇಗಿದೆ ಅನ್ನೋದು ಗೊತ್ತಿದೆ. ಭವಾನಿ ಈ ಪರಿಸ್ಥಿತಿಗೆ ಅವರೇ ಪರೋಕ್ಷವಾಗಿ ಕಾರಣ ಅಂತಾನೂ ಅನ್ಕೊಂಡಿರ್ತಾರೆ. ಹಾಗಿರುವಾಗ ಅವ್ರಿಗೆ ನಿಜ ಹೇಳ್ಬೋದಲ್ವಾ? ರಾಕೇಶ, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ನಿನ್ ಸ್ಥಿತಿ, ಭವಾನಿಯವ್ರ ಸ್ಥಿತಿ, ಅಥರ್ವ ಅವ್ರ ಈ ಸ್ಥಿತಿಗೆ ಅವ್ರ ಅಮ್ಮ ದ ಗ್ರೇಟ್ ವಸುಂಧರ ಅವರೇ ಕಾರಣ ಅಂತ ಅವ್ರಿಗೆ ಹೇಳ್ಬೋದಲ್ವಾ? ಇಲ್ಲ ರಾಕೇಶ, ನಾವ್ ಈ ತಪ್ಪು ಮಾಡ್ಬಾರ್ದು. ಯಾಕೆ ಹೇಳ್ಬಾರ್ದು? ಸತ್ಯ ಮುಚ್ಚಿಟ್ ಏನೂ ಪ್ರಯೋಜನ ಇಲ್ಲ. ಭವಾನಿನ ಈ ಪರಿಸ್ಥಿತಿಗೆ ತಂದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಿಂಗೆ ಅನ್ಸಲ್ವಾ? ಅನ್ಸುತ್ತೆ ರಾಕೇಶ, ಖಂಡಿತ ಅನ್ಸುತ್ತೆ. ಖುಷಿಲಿ ಸಂಭ್ರಮದಲ್ಲಿದ್ದ ನಮ್ಮನ್ನ ಮೃತ್ಯು ಕೋಪಕ್ ದೂಡಿ ಅಪ್ಪ ಅಮ್ಮನ್ನ ಕಳ್ಕೊಂಡು ಅನಾಥರನ್ನಾಗ್ ಮಾಡಿ ನನ್ನ ಅಕ್ಕನ್ನ ಈ ಪರಿಸ್ಥಿತಿಗೆ ತಂದಿರೋ ಆ ವಸುಂಧರಂಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಇದನ್ನೆಲ್ಲ ಅಥರ್ವನ್ ಹತ್ರ ಹೇಳೋ ಟೈಮ್ ಇದಲ್ಲ. ಯಾಕೆ ಸರಿಯಾದ ಟೈಮ್ ಅಲ್ಲ? ನೀನ್ ಭವಾನಿಯವ್ರಿಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ಯಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ನೀನ್ ಏನೇ ಹೇಳಿದ್ರು ಅವ್ರು ನಂಬ್ತಾರೆ. ಹೌದು, ಅಥರ್ವ ನನ್ ಮಾತ್ ಕೇಳ್ಬೋದು, ನಂಬೋದು. ಆದ್ರೆ ಇದು ನಂಬಿಕೆ ಪ್ರಶ್ನೆ ಅಲ್ಲ. ಆದ್ರೂ ಒಂದ್ ಸಮಯ ಸಂದರ್ಭ ಅನ್ನೋದು ಬರ್ಬೇಕಲ್ವಾ? ಭೈರವಿ, ನಾವು ಹುಟ್ಟುವಾಗ ಸಮಯ ನೋಡ್ಕೊಂಡು ಹುಟ್ಟಲ್ಲ. ಸಾಯ್ಬೇಕಾದ್ರೂ ಸಮಯ ಸಂದರ್ಭ ಅಂತ ನೋಡೋದೇ ಅಲ್ಲ.